ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ CK ಹಂಗ್ರಿ ಫುಡ್ಡಿ. ಇವತ್ತು ಮಸಾಲೆ ದೋಸೆ, ಕಾಯಿ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಮೂರನ್ನು ತೋರಿಸ್ತೀನಿ. A to Z ಹೇಗೆ ಮಾಡೋದು ಈ ಮಸಾಲೆ ದೋಸೆನ ಮನೆಯಲ್ಲೇ ಅಂತ ತೋರಿಸ್ತೀನಿ. ಈಗ ಫಸ್ಟು ದೋಸೆಗೆ ಏನೇನು ಬೇಕು ನೋಡೋಣ. ಅರ್ಧ ಲೋಟ ಉದ್ದಿನಬೇಳೆ, 2 ಚಮಚ ಮೆಂತ್ಯನ ನೆನೆಸಿಟ್ಕೊಂಡಿದ್ದೀನಿ 1-2 ಅವರು. 1 ಲೋಟ ಅಕ್ಕಿನೂ 1-2 ಅವರ್ ನೆನೆಸಿಡಬೇಕು. ಇದೆರಡನ್ನೂ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಕೋಬೇಕು. ಈಗ ಕಲ್ಲುಪ್ಪು ಸ್ವಲ್ಪ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲ್ಲುಪ್ಪನ್ನ. ಈಗ 9 ಅವರ್ ಬಿಟ್ಬಿಡಬೇಕು. ನೋಡಿ, 9 ಅವರ್ ಆಗಿದೆ. ಇವಾಗ ಈಗ ಇನ್ನೊಂದು ಹಿಟ್ಟು ರೆಡಿ ಮಾಡ್ಕೋಬೇಕು. ನೋಡಿ, ಒಂದು ಬೌಲಿಗೆ 1 ಲೋಟ ಅಕ್ಕಿ ಹಿಟ್ಟು, ಒಂದು ಅರ್ಧ ಲೋಟ ಮೈದಾ ಹಿಟ್ಟು, ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಪೇಸ್ಟ್ ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ನೋಡಿ, ಈ ಥರ ಪೇಸ್ಟ್ ಥರ ಕಲಿಸ್ಕೋಬೇಕು. ಈಗ ಇದನ್ನು ರುಬ್ಬಿದ್ವಲ್ಲ, ಆ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ, ಈ ಹಿಟ್ಟಿದು 9 ಅವರ್ ಆಗಿದೆ. ನೋಡಿ, ಈಗ ಅದು ಪೇಸ್ಟನ್ನು ಈ ಹಿಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇ ಥರ ಮಾಡಬೇಕು ಮಸಾಲೆ ದೋಸೆ. ಹಿಟ್ಟಿಂಗೆ ಮಾಡೋದು ಸೂಪರಾಗಿ ಬರುತ್ತೆ ಮಸಾಲೆ ದೋಸೆ. ನೋಡಿ, ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದನ್ನು ಒಂದು ಚೂರು ಗಂಟಿರಬಾರ್ದು, ಆ ಥರ ಕಲಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಇದೊಂದು 3-4 ಅವರ್ ಬಿಟ್ಬಿಡಿ, ಅದು ಚೆನ್ನಾಗಿ ಹುಳಿ ಬರುತ್ತೆ. ನೋಡಿ, ಈಗ ಚೆನ್ನಾಗಿ ಹುಳಿ ಬಂದಿದೆ. ನೋಡಿ, ಈ ಥರ ಬರಬೇಕು ಹಿಟ್ಟು. ನೋಡಿ, ನೀರಾಗಿದೆ, ಇವಾಗ ಹುಳಿ ಬಂದಿದೆ ಚೆನ್ನಾಗಿ. ಈಗ ಒಂದು ಅರ್ಧ ಚಮಚ ಸೋಡಾ ಹಾಕ್ಕೊಳ್ಳಿ. ಸೋಡಾ ಬಿದ್ದರೆ ಮಸಾಲೆ ದೋಸೆ ಚೆನ್ನಾಗಿ ಬರೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಗೊಟಾಯಿಸ್ಬೇಕು ಚೆನ್ನಾಗೆ, ಆವಾಗಲೇ ಚೆನ್ನಾಗಿ ಬರೋದು. ನೋಡಿ, ಈ ಥರ ನೊರೆ ಬರಬೇಕು, ಆವಾಗಲೇ ಹಿಟ್ಟು ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಒಂದು ಮಿಕ್ಸಿಗೆ ಒಂದು 5-6 ಬೆಳ್ಳುಳ್ಳಿ, ಆಮೇಲೆ ಒಂದೇ ಒಂದು ಈರುಳ್ಳಿ, ಆಮೇಲೆ ನೆನೆಸಿರೋವಂಥ ಒಂದು 4 ಒಣಮೆಣ್ಸಿನ್ಕಾಯಿ, 1 ಚಮಚ ಜೀರಿಗೆ, ಚೂರು ಉಪ್ಪು, ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈಗ ಆಲೂಗೆಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇದು ಎಣ್ಣೆ ಕಾಯಬೇಕು. ನೋಡಿ, ಈಗ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ, ಈ ಸಾಸಿವೆ ಸಿಡಿಬೇಕು ಇವಾಗ. ನೋಡಿ, ಸಾಸಿವೆ ಸಿಡಿತಾ ಇದೆ. ಸ್ವಲ್ಪ ಕರಿಬೇವು ಹಾಕ್ಕೊಳ್ಳಿ. ಈಗ ಆಮೇಲೆ ಉದ್ದುದ್ದ ಹಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಚೆನ್ನಾಗಿ ಫ್ರೈ ಆಗಲಿ. ಈಗ ಫ್ರೈ ಆಗಿದೆ. ಉದ್ದುದ್ದ ಹಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳಿ. ಉದ್ದುದ್ದನೇ ಹಚ್ಕೋಬೇಕು, ಚಿಕ್ಕದಾಗಿ ಹಚ್ಕೊಂಡ್ರೆ ಚೆನ್ನಾಗಿರಲ್ಲ. ಈಗ ಚೆನ್ನಾಗಿ ಹಸಿ ವಾಸನೆ ಹೋಗ್ಬೇಕದು, ಆ ಥರ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಈರುಳ್ಳಿ. ಸ್ವಲ್ಪ ಅರಿಶಿನ ಪೌಡರು, ಉಪ್ಪು ಅರಿಶಿನ ಹಾಕ್ಕೊಳ್ಳಿ. ಈರುಳ್ಳಿ ಬೇಗ ಬೇಯುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈಗ ಸ್ವಲ್ಪ ಫ್ರೈ ಆಗಿದೆ ಅರ್ಧ.
ಈಗ ಸಣ್ಣಕ್ಕೆ ಹಚ್ಚಿರೋ ಟೊಮೆಟೊ ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೊಮೆಟೊ ಈರುಳ್ಳಿ ಎರಡು ಬೇಯಬೇಕು ಫುಲ್ಲು, ಅಲ್ಲಿ ತನಕ ಫ್ರೈ ಮಾಡಿ ಚೆನ್ನಾಗೆ. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ಹುಳಿಗೆ ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಹುಳಿ ಇಷ್ಟಪಡದೇ ಇರೋರಿಗೆ ಬೇಡ, ನಿಂಬೆಹಣ್ಣು ಸ್ಕಿಪ್ ಮಾಡಿ, ಟೊಮೊಟೊನೇ ಸಾಕು ಅನ್ನೋರು. ಆಲೂಗಡ್ಡೆ ಹಾಕೋದ್ರಿಂದ ಸ್ವಲ್ಪ ಹುಳಿ ಬೇಕು, ಇಲ್ಲ ಸಪ್ಪೆ ಆಗುತ್ತೆ. ನೋಡಿ ಇದು ಚೆನ್ನಾಗಾಗಿದೆ. ಈಗ ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಜೊತೆ, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ. ಈಗ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮಿಕ್ಸಿಗೆ ಒಂದು 4-5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ತುರಿದಿರೋದು, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾಯಿ ತುರಿ, ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಹುರ್ಗಡ್ಲೆ, ಕೊನೆಗೆ ಸ್ವಲ್ಪ ಹುಣಸೆಹಣ್ಣು, ಚೂರು ನೀರು ಹಾಕಿ ಇದನ್ನು ತರ್ತರಿಯಾಗಿ ರುಬ್ಕೊಳ್ಳಿ. ಈಗ ಚಟ್ನಿ ರೆಡಿ ಇದೆ. ಒಂದು ಒಗ್ಗರಣೆ ಮಾಡೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಇದು ಸಿಡಿತಾ ಇದೆ ಚೆನ್ನಾಗೆ. ಈಗ ಒಗ್ಗರಣೆ ರೆಡಿ ಇದೆ. ಸ್ವಲ್ಪ ಇಂಗು, ಇದನ್ನು ಚಟ್ನಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಚಟ್ನಿ. ನೋಡಿ ಕಾಯಿ ಚಟ್ನಿನೂ ರೆಡಿ ಆಗಿದೆ. ಈಗ ಮಸಾಲೆ ದೋಸೆ ಯಾವ ಥರ ಹುಯ್ಬೇಕು ಅಂತ ಹೇಳ್ಕೊಡ್ತೀನಿ. ನೋಡಿ ಹಂಚು ಚೆನ್ನಾಗಿ ಕಾದಿದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಿ ಎಣ್ಣೆ ಎಲ್ಲ ಕಡೆನೂ ತಿಕ್ಕೊಳ್ಳಿ ಎಣ್ಣೆನ. ಈಗ ನೀರು ಹೊಡಿರಿ. ನೋಡಿ ಈ ಥರ ನೀರು ಹೊಡಿಬೇಕು, ಅದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಹೊಟ್ಟೋಗುತ್ತೆ. ಎಣ್ಣೆ ಇದ್ದರೆ ದೋಸೆ ಚೆನ್ನಾಗಿ ತಿಕ್ಕೋಗಿ ಬರಲ್ಲ. ನೋಡಿ ಈ ಥರ ಎಲ್ಲ ಸೈಡಿಗೆ ಮಾಡ್ಕೊಳ್ಳಿ. ನೋಡಿ ಈಗ ಎಣ್ಣೆ ಅಂಶ ಎಲ್ಲ ಹೊಟ್ಟೋಗಿದೆ. ನೋಡಿ ಈ ಒಂದು ಅರ್ಧ ಸೌಟ್ ಹಿಟ್ಟು ಹಾಕ್ಕೊಂಡು ನೋಡಿ ಇದೇ ಥರ ನೀಟಾಗಿ ತಿಕ್ಕೋಬೇಕು. ನೋಡಿ ಅದೇ ಥರ ಮೆಟ್ಲಾಗಿ ಬರಬೇಕು, ಆವಾಗಲೇ ಮಸಾಲೆ ದೋಸೆ ಚೆನ್ನಾಗಿ ಬರೋದು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಿ. ನೋಡಿ ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ತುಪ್ಪ ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ಹಾಕ್ಕೋಬೋದು. ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಬೆಂದಿದೆ ದೋಸೆ. ಈಗ ಕೆಂಪು ಚಟ್ನಿ ತೋರಿಸಿದ್ನಲ್ಲ ಅದನ್ನು ನೀಟಾಗಿ ಹಚ್ಚಿ ಅದಕ್ಕೆ. ಇದು ಒಂದೇ ಸೈಡ್ ಬೇಯಿಸ್ಬೇಕು ಮಸಾಲೆ ದೋಸೆ, 2 ಸೈಡ್ ಬೇಯಿಸ್ಬೇಡಿ. ನೋಡಿ ಈ ಥರ ನೀಟಾಗಿ ಹಚ್ಕೊಳ್ಳಿ. ಅದು ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಚೆನ್ನಾಗಿರೋದು. ನೋಡಿ ಈಗ ಆಗಿದೆ. ಸ್ವಲ್ಪ ಆಲೂಗೆಡ್ಡೆ ಪಲ್ಯ. ನೋಡಿ ಮಸಾಲೆ ದೋಸೆ ರೆಡಿ ಆಗಿದೆ. ನೋಡಿ ಏನು ಸೂಪರಾಗಿ ಬಂದಿದೆ ಮಸಾಲೆ ದೋಸೆ. ನೋಡಿ ಮಸಾಲೆ ದೋಸೆ ರೆಡಿಯಾಗಿದೆ. ಇವಾಗ ನೀವು ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಾರ ಪೂರ್ತಿ ದೋಸೆ ವಾರ ನಡೀತಾ ಇದೆ. ದಿನಕ್ಕೆ ಒಂದೊಂದು ಥರ ದೋಸೆ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು.